ತುಂಬಾನೇ ಖುಷಿ ಆಗುತ್ತೆ. ನನ್ನ ಅಭಿಪ್ರಾಯ ಪ್ರಕಾರ ಬಿಸ್ನೆಸ್ ಯಾರ್ ಬೇಕಿದ್ರು ಮಾಡ್ಬೋದು, ಬಟ್ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದು ತುಂಬಾನೇ ಎಫರ್ಟ್ ಬೇಕಾಗುತ್ತೆ, ಹಾರ್ಡ್ ವರ್ಕಿಂಗ್ ಬೇಕಾಗುತ್ತೆ, ಒಂದು ಡಿಸಿಷನ್ ಮೇಕಿಂಗ್ ಬೇಕಾಗುತ್ತೆ. ದೆನ್ ಒಬ್ಬ ಓನರ್ ಅಂದ್ರೆ ನಾಟ್ ಓನ್ಲಿ ಅವರು ಓನರ್ ಆಗಿರಲ್ಲ, ಅವರು ಕೂಡ ವರ್ಕ್ ಮಾಡ್ಬೇಕು. ಓಕೆ, ಇಲ್ಲಿ ಟೀಮ್ ವರ್ಕ್ ಇರೋದ್ರಿಂದ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ನಾವು ಗ್ರೋತ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಎಲ್ಲರೂ ಕೂಡ ನಾವು ಬಿಸ್ನೆಸ್ ಮಾಡಿದಾಗ ಎಲ್ಲರೂ ಪ್ರಾಫಿಟ್ ಬೇಕು ಅಂತ ನೋಡ್ಬಾರ್ದು. ಒಂದೊಂದ್ಸಲ ವೇರಿಯೇಷನ್ ಆಗ್ತಾನೆ ಇರುತ್ತೆ, ಒಂದ್ಸಲ ಲಾಸ್ ಆಗುತ್ತೆ, ಒಂದ್ಸಲ ಪ್ರಾಫಿಟ್ ಬರುತ್ತೆ. ಸೊ ಎಲ್ಲದಕ್ಕೂ ನಾವು ಕಾನ್ಫಿಡೆಂಟ್ ಆಗಿ ಇರ್ಬೇಕು. ಲಾಸ್ ಆಯ್ತು ಬೇಡ ಇದನ್ನ ಬಿಟ್ಬಿಟ್ಟು ಮತ್ತೆ ಬೇರೆ ಬಿಸ್ನೆಸ್ ಮಾಡೋಣ ಅಂತ ಅನ್ಕೂಡ್ದು. ಒಳ್ಳೆ ಪಾರ್ಟ್ನರ್ ಶಿಪ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಒಬ್ರು ಮೇಂಟೈನರ್ ಆಗಿರ್ಬೇಕು, ಒಬ್ರು ಸಪೋರ್ಟರ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಉಳಿಯುತ್ತೆ. ಇಲ್ಲ ನಾನು ಮೇಂಟೈನ್ ಮಾಡ್ತೀನಿ ನೀನು ಮೇಂಟೈನ್ ಮಾಡ್ತೀನಿ ಅಂದ್ರೆ ಅದು ಸ್ವಲ್ಪ ದಿವಸ ಅಷ್ಟೇ, ಆಮೇಲಿಂದ ಅದು ಪಾರ್ಟ್ನರ್ಶಿಪ್ ಆಗಿ ಉಳ್ಕೊಳ್ಳಲ್ಲ. ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಒಬ್ರು ಕಸ್ಟಮರ್ ಬಂದಾಗ ನಾವು ಯಾವ ರೀತಿಯಾಗಿ ಮಾತಾಡ್ಬೇಕು, ರೆಸ್ಪಾನ್ಸ್ ಚೆನ್ನಾಗಿರ್ಬೇಕು. ಓಕೆನಾ. ದೆನ್ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ನಾವು ಇವಾಗ ಬಿಸ್ನೆಸ್ ಆಗಿದೀವಿ ಅಂದಾಗ ಎಕ್ಸ್ಪೀರಿಯನ್ಸ್ ತುಂಬಾನೇ ಮುಖ್ಯ. ಒಂದು 6 months